ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಆಗಲೇ ಟೈಮು 4:04. ಇವಾಗ ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಬೆಟ್ಟಕ್ಕೆ ಹೋಗಿ ಸನ್ಸೆಟ್ ನೋಡೋಣ ಅಂತ ಮನಸ್ಸು. ಹಂಗೆ ನಿಮಗೂ ತೋರ್ಸೋಣ ಅಂತ. ಸದ್ಯಕ್ಕೆ ನಮ್ಮ ಹತ್ರ ಈ ಏನದು ಸ್ಟವ್ ಇದೆ, ಒಂದು ಚಿಕ್ಕ ಸ್ಟವ್. ಅಲ್ಲಿ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಬೇಕು ಅನ್ನೋ ಮೈಂಡ್ ಸೆಟ್ಟು. ಗೊತ್ತಿಲ್ಲ ಹೆಂಗಿರುತ್ತೆ ಏನು ಅಂತ. ಬೆಟ್ಟದ ಹೆಸ್ರೇನೋ ಲಕ್ಷ್ಮೀ ನಾರಾಯಣ ಬೆಟ್ಟ ಅಂತ, ರಾಮನಗರ ಹತ್ರ ಇರೋದು. ಇವಾಗ 4 ಗಂಟೆ. ಇವಾಗ ಹೊರಟ್ರು ಸನ್ಸೆಟ್ ಕರೆಕ್ಟಾಗಿ ಹೋಗ್ಬೋದು. ಬೆಂಗಳೂರು ಯೂನಿವರ್ಸಿಟಿಯಿಂದ ಅಲ್ಲಿಗೆ ಹೋಗೋಕ್ಕೆ ಎಷ್ಟು ಅವರ್ ಬೇಕು, ಏನು ಬೇಕು ಅಂತ ನಂಗೆ ಕ್ಲಿಯರಾಗಿ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಆ ಬೆಟ್ಟಕ್ಕೆ ಹೋಗ್ತಿರೋದು. ಹೋಗಿ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನನ್ನ ಜೊತೆಯಲ್ಲಿ. ಸ್ನೇಹಿತರೆ, ವೆದರ್ ನೋಡಿ ಹೆಂಗಿದೆ ಅಂತ, ಮಸ್ತಾಗೈತೆ. ಇವಾಗ ಹೋಯ್ತಾ ಇರೋದೆ. ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಮಸ್ತಾಗಿ ಹೋಗಿ ಮಸ್ತಾಗಿ ಬರೋಣ. ಇವಾಗ ಮ್ಯಾಗಿ ಮಾಡೋಣ ಅಂತ ಪ್ಲ್ಯಾನ್ನ ಬದಲಾಯಿಸ್ತವನೆ. ರಾಮನಗರಕ್ಕೆ ಬಂದಮೇಲೆ, ಬೆಂಗಳೂರಿಂದ ರಾಮನಗರಕ್ಕೆ ಬಂದಮೇಲೆ ಪ್ಲ್ಯಾನ್ ಬದಲಾಯಿಸ್ತವನೆ ಮ್ಯಾಗಿ ಮಾಡೋಣ ಅಂತ. ಮ್ಯಾಗಿ ಮಾಡೋಕ್ಕೆ ಪಾತ್ರೆ ಇಲ್ಲ. ಹೇಳ್ಬೇಕು ಅಂದರೆ ಕಾಫಿ ಮಾಡೋಕ್ಕೂ ಪಾತ್ರೆ ಇರಲಿಲ್ಲ, ಮರ್ಕೊಂಡ್ಬಿಟ್ಟಿದ್ವಿ. ಟ್ರೈನಲ್ಲಿ 2 ತಗೊಂಡಿದ್ದೀವಿ. ಮ್ಯಾಗಿ ತಗೋತವನೆ ಆಲ್ರೆಡಿ. ಸಾಕೇನ 2 ಮ್ಯಾಗಿ. ಹಂಗೆ ಒಂದು ವಾಟರ್ ಬಾಟ್ಲ್ ತಗೊಂಬಂಚ ಮರೀದೇನೆ. ಏನು ದುರ್ವಿಧಿ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತು. ಸೂರ್ಯ ದೇವ ಕಾಣಿಸ್ತಾನೆ ಇಲ್ಲ. ಬೆಟ್ಟದ ಮೇಲೆ ಹೋಗಿ ಸೂರ್ಯನ ನೋಡೋಣ ಅಂತ ಹೋಯ್ತೇವೆ, ಗೊತ್ತಾಯ್ತಿಲ್ಲ. ಓ ಮೈ ಗಾಡ್, ಇವ್ರು ಯಾರೋ ಅಮರ ಮಧುರ ಪ್ರೇಮಿಗಳು ನೋಡ್ರಿ. ಇಲ್ಲಿ ಹೋಗೋವ್ರಿ ಆ ತುದಿಗೆ. ಇಲ್ಲಿ ಇಲ್ಲಿ ಕಾಣಿಸ್ತೈತಾ ಬೆಟ್ಟ? ಇಲ್ಲಿ 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 ನಾವು ಮಚ್ಚ ನಿನ್ನ ಬದಲೇ ಒಂದು ಹುಡುಗಿನ ಕರ್ಕೊಡ್ಬೇಕು. ಯಾರು ಇಲ್ಲ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ಓಡೋಣ. ಮಸ್ತಾಗಿತ್ತು ಲೊಕೇಶನ್ ಮಾತ್ರ. ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ಹಸಿರು ಎಲೆಗಳು, ಹಸಿರು ಮರಗಳು, ಯಪ್ಪ ಏನು ಸಖತ್ತಾಗಿತ್ತು ಅಂದರೆ ಆ ರೈಡ್ ಒಂಥರ ನನಗೆ ಈ ಚಿಕ್ಕಮಂಗ್ಳೂರು ಮಡಿಕೇರಿ ಸೈಡ್ ಹೋಗ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗಿ ಕೊಡ್ತಾಯಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಸ್ನೇಹಿತರೆ ಕ್ಷಮಿಸ್ಬಿಡಿ, ಮೊದಲನೇ ಟೈಮ್ ಈ ಥರ ಎಲ್ಲ ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ತಿರೋದು. ಏನಾದರೂ ಮಿಸ್ಟೇಕ್ ಆದರೆ ಆದ್ರೂ ಸ್ಪೀಡ್ ನಾನು 2x ಹಾಕ್ಬಿಟ್ಟಿದ್ದೀನಿ. ಇದನ್ನ ಸ್ಲೋ ಆಗುತ್ತೆ ವೀಡಿಯೋ ಅಂತ. ಒಂಥರ ಕಾಡು ಸೆಂಟ್ರಲ್ಲೇ ಓಡಾಡ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಬಂತು. ಅದರಲ್ಲೂ ನನ್ನ ಗಾಡಿಗೂ ಅದಕ್ಕೂ ಏನು ಥ್ರಿಲ್ ಕೊಡ್ತು ಅಂದರೆ ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಿರಲ್ಲ. ಇಲ್ಲಿ ಆಫ್ ರೋಡು ಸಿಕ್ಬಿಡ್ತು. ಅದಂತೂ ನನಗೆ ಇನ್ನೂ ಖುಷಿ ಆಯಿತು. ನನ್ನ ಫಸ್ಟ್ ಟೈಮ್ ನನ್ನ ಗಾಡಿನ ಆಫ್ ರೋಡಿಂಗ್ ಮಾಡ್ತಿರೋದು ಅನ್ನೋ ಥರ ಫೀಲು. ಏನು ಅಂಥ ಬೆಟ್ಟ ಗುಡ್ಡ ಆಫ್ ರೋಡಿಂಗ್ ಏನೂ ಇರಲಿಲ್ಲ, ಬಟ್ ಏನೋ ಒಂಥರ ಎಲ್ಲೋ ಸಪ್ರೇಟ್. ನಾನು ಈ ದಾರಿಲೆಲ್ಲ ಬಂದಿರೋದು ಅಷ್ಟು. ನೀವು ಬಂದರೆ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಈ ಜಾಗ ಅಂತೂ. ನನ್ನ ಗಾಡೀಲಿ ಫಸ್ಟ್ ಟೈಮ್ ನಾನು ಈ ಥರ ಆಫ್ ರೋಡಿಂಗ್ ಬರ್ತಿರೋದು. ಮುಂದೆ ಏನೋ ನದಿ ಥರ ಫೀಲ್ ಆಯಿತು. ಯಪ್ಪ, ಇವೆಲ್ಲ ಅಡ್ಡ ಬರೋ ಥರ ನನಗಂತೂ ಫೀಲು. 0.5 ಇಲ್ಲಿ ಹೆಂಗೋ ಹೋಗದ್ಲೇ, ಹುಷಾರ ಕಣೋ, ಸ್ಕಿಡ್ ಗಿಡ್ ಮಾಡಿಯ. ತೋರಿಸು. ನಾನು ಹೆಂಗೆ ಕ್ಯಾಮ್ರಾ ಆ್ಯಂಗಲ್ಲು ಏನು ಇಲ್ಲೋ ಮಚ್ಚ, ಭೂಮಿ ತೋರಿಸೋ, ಫುಲ್ ಎಲ್ಲ ತೋರಿಸೋ. ನಮಗೆ ಗೊತ್ತೇ ಇಲ್ವಲ್ಲ ಹೆಂಗೆ ಏನು ಇದೆಲ್ಲ ಅಂತ. ಅಯ್ಯೋ, ಇಲ್ಲಿ ಸಿಕ್ಕಿದ್ದೆ ಒಂದು ತೊರೆ ಸಿಕ್ತು. ಯಪ್ಪ ಎಷ್ಟು ಮಸ್ತಾಗಿತ್ತು ಅಂದರೆ, ನನಗೆ ಇದೇನು ಗುರು, ಇದು ರಾಮನಗರದಲ್ಲಿ ಇಂಥ ಬ್ಯೂಟಿಫುಲ್ ಪ್ಲೇಸ್ ಆಯಿತಾ ಅಂತ ಹಂಗೆ ನೋಡಿ ವೀಡಿಯೋದಲ್ಲಿ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ. ಅಲ್ಲೆಲ್ಲ ತವರೆ ಹೂಗಳು ಇದ್ದು, ಚಿಕ್ಕ ಪುಟ್ಟ ಹೆಂಗಿತ್ತು ಅಂದರೆ, ಇದು ನೀವು ಬಿಲೀವೇ ಮಾಡ್ತೀರಾ ಇದನ್ನ ರಾಮನಗರ ಅಂತ? ಯಪ್ಪ, ನನಗೆ ಬಿಲೀವ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಸಖತ್ತಾಗಿತ್ತು. ಹಾಗೆ ಮುಂದೆ ಬರ್ತಾ ಬೆಟ್ಟ ಏನೋ ಒಂಥರ ಚಿಲ್ ಅನಿಸ್ತಪ್ಪ. ಬೆಂಗಳೂರು ಫುಲ್ ಟೆನ್ಷನಲ್ಲಿರೋರು ಏನಾದರೂ ಇಲ್ಲಿಗೆ ಜಾಸ್ತಿ ದೂರ ಏನಿಲ್ಲ, ಒಂದು 65 ಕಿಲೋಮೀಟ್ರ್ ಇದಷ್ಟೇ. ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ಒಂದ್ಸಲಿ. ತುಂಬ ಸಖತ್ತಾಗಿದೆ. ಅದರಲ್ಲಂತೂ ದೇವಸ್ಥಾನ ಇದು. ಸ್ನೇಹಿತರೆ, ವಿಷ್ಣು ಭಗವಂತನ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಅದೇನೇ ಇದ್ರೂ ರಂಗನಾಥ ಸ್ವಾಮಿ ಸಕ್ಕತ್ತಾಗಿ ಕಾಣಿಸ್ತಿದ್ದಾರಪ್ಪ. ಯಾರಿದ್ನ ಕೆತ್ತಿದ್ದು, ಏನು ಮಾಡಿಸಿದ್ದು ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮ್ಗಂತೂ ಪುಣ್ಯ ಬರಲಿ ಗುರು, ಸಖತ್ತಾಗಿ ಮಾಡಿದ್ದೀರಾ. ಈ ಆರ್ಚ್ ಬಿಟ್ಟು ಮುಂದೆ ಬಂದರೆ ರೋಡು ಇನ್ನೂ ಚಿಕ್ಕದಾಯಿತು. ಒಂಥರ ಚಪ್ರದ ಥರ, ಮರಗಳ ಚಪ್ರದ ಥರ ಫೀಲ್ ಆಗ್ತಿತ್ತು. ಮರದ ಚಪ್ರದ ಒಳಗಡೆ ಹೋಗ್ತಿದ್ದೀನೇನೋ ಅನ್ನೋ ಥರ. ಬೆಟ್ಟ ಗುಡ್ಡ ನಡುವೆ ಗಾಡಿ ಸೌಂಡು, ಅದರಲ್ಲೂ ಎಕ್ಸ್ಪಲ್ಸ್ ಗಾಡಿ. ಏನಾಗುತ್ತೆ ಹೋಗ್ಲಿ ಅಂತ ನನ್ನ ಫ್ರೆಂಡ್ಲು, ಏನೋ ಹಿಂಗೈತೆ ಬೇಡ ನಿಲ್ಲಿಸ್ಬಿಡೋಣ ಅಂತ. ಬಾರೋ ಬರೋದು ಬಂದಿದ್ದೀವಿ, ಮಸ್ತಾಗಿರುತ್ತೆ, ಹೆಂಗಿದ್ರು ಹೋಗೋಣ ಅಂತ. ಅಲ್ಲಿ ಸೂರ್ಯನ ಬೆಳಕೇ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಬೇರೆ. ಅದು ಈ ಟೈಮಲ್ಲೇ ಹೋಗಿದ್ದೀನಲ್ಲ, ಮಳೆ
ಬರ್ತಾ 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 ಈ ವೀಡಿಯೋಸ್ ಇನ್ಸ್ಟಾಗ್ರಾಮ್ ರೀಲ್ಸ್ನೆಲ್ಲ ಸ್ಕ್ರಾಲ್ ಮಾಡ್ಬೇಕಾದ್ರೆ ನೋಡ್ತಿದ್ನಲ್ಲ ಬೆಟ್ಟ ಗುಡ್ಡ ಲಡಾಖ್ ಅದು ಇದು ಅಂತ ಅದೇ ಥರ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ನಾನು ಮಿಡಲ್ ಕ್ಲಾಸ್ ಹುಡುಗ, ನನಗೆ ಇಷ್ಟು ಚಿಕ್ಕ ಪುಟ್ಟದೇ ನಾನು ನೋಡಿಲ್ಲ. ಇಷ್ಟು ಚಿಕ್ಕದು ನೋಡಿದ್ರಷ್ಟು ತುಂಬ ಖುಷಿಯಾಗಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಂತೂ ಈ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಅನಿಸ್ತು ಅಂದರೆ, ಎಷ್ಟು ಹೈಟ್ ಗಾಡಿ ತೊಗೊಬಂದಿದ್ದೀನಿ ಅಪ್ಪ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅಲ್ಲೇ ಪಾರ್ಕ್ ಮಾಡಬೇಕಾಯ್ತು. ಈನಲ್ಲಿ ಬೆಟ್ಟದ ಹತ್ರ ಬಂದ್ಬಿಟ್ಟು ಯಪ್ಪ ಇದು ಗಾಳಿ ಬರ್ತಿದ್ದ ಕರೆಕ್ಟಾಗಿ ಉರಿತಿಲ್ಲ, ಆದರೂ ಪರವಾಗಿಲ್ಲ. ದಯವಿಟ್ಟು ಏನದು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿರೋದು ಏನಂದರೆ, ಈ ಥರ ಪ್ಲಾಸ್ಟಿಕ್ ಕವರ್ಗಳನ್ನ ಏನು ತಂದ್ರೂ ಈ ಥರ ಸುಂದರವಾದ ಜಾಗದಲ್ಲಿ ಬಂದು ಹಾಳು ಮಾಡಬೇಡಿ. ಮತ್ತೆ ತಗೊಂಡೋಗಿ ಕವರ್ ಬ್ಯಾಗ್ ಒಳಗೆ ಹಾಕ್ಕೊಂಡು ನೀಟಾಗಿ ತಗೊಂಡೋಗಿದ್ರೆ ಅದು ನಮ್ಮಂಥ ಪ್ರಜ್ಞಾವಂತರು ಮಾಡುವಂಥ ಕೆಲಸ ಅಲ್ವಾ. ಅವಾಗ ನಮ್ಮ ಮಕ್ಳಿಗೂ ನಮ್ಮ ಮುಂದಿನ ಜನ್ರೇಷನ್ಗೂ ಪ್ರಕೃತಿನ ಉಳಿಸ್ದಂಗೆ ಆಗುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ವೆದರ್. ವಾವ್, ನಮ್ಮ ಗಾಡಿ ನೋಡ್ರಿ, ಗಾಡಿ 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 ಸಕ್ಕತ್ ಬೆಟ್ಟ. ಬೆಂಗಳೂರಿಂದ ಏನು ಮಚ್ಚ, ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ಆಯ್ತಾ? ಲೊಕೇಶನ್ನ ಶೇರ್ ಮಾಡಿರ್ತೀನಿ. ನಾವು ಸದ್ಯಕ್ಕೆ ಇವಾಗ ಮ್ಯಾಗಿ ಮಾಡಿಕೊಂಡು ಒಳ್ಳೆ ವೆದರಲ್ಲಿ ನೋಡಿ ಇದೇ ದೇವಸ್ಥಾನ. ಯಾವಾಗಲಾದ್ರೂ ಬೆಳಗ್ಗೆ ಹೊತ್ತು ಬಂದಾಗ ದೇವಸ್ಥಾನವನ್ನು ತೋರಿಸ್ತೀನಿ. ಬೆಂಗಳೂರಿಂದ ಬರೋದೇ ತುಂಬ ಲೇಟ್ ಆಗಿಬಿಟ್ಟಿತ್ತು, ಕತ್ಲೆ ಆಗೋಯ್ತು. ಬೆಟ್ಟ ಗುಡ್ಡ, ವಾ 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 ವಾ, ಬೆಟ್ಟ ಗುಡ್ಡ ಮ್ಯಾಗಿ, ಬೆಟ್ಟ ಗುಡ್ಡ ಮ್ಯಾಗಿ. ಮ್ಯಾಗಿ ಮಾಡುವ ರೀತಿ, ಫಸ್ಟು ಬೆಂಕಿ ಹಚ್ಚಿ ಪಾತ್ರೆ ಇಕ್ಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಯಲು ಬಿಡಿ. ಅದಾದಮೇಲೆ ಕೊಟ್ಟಿರುವ ಮ್ಯಾಗಿಯನ್ನು ಹಾಕಿ ಅದಾದ ನಂತರ ಈ ಥರ ಅದರೊಳಗಿರುವ ಮಿಶ್ರಣವನ್ನು ಬೆರೆಸಿ ಚೆನ್ನಾಗಿ ಲಕ ಲಕ ಅಂತ ಕಲಸಿ, ನಂತರ ಕಲಾಯಿಸಿ ಜಮಾಯಿಸಿ. ಆಮೇಲೆ ಹುಷಾರು, ತುಂಬ ವ್ಯಾಲ್ಯೂ ಇದೆ ಈ ಮ್ಯಾಗಿಗೆ ಇವಾಗ. ಲೇ ಮಚ್ಚ, ಇಲ್ಲ ಇದಕ್ಕೆಲ್ಲ ಹೋಗ್ತೀವಲ್ಲೋ, ಯಾವುದು ಈ ಕೇದಾರ್ನಾಥ್ ಬದ್ರಿನಾಥ್ ಅವ್ರಿಗೆಲ್ಲ ಹೋಗ್ತಾರಲ್ಲ, ಇದಿಷ್ಟು ಮ್ಯಾಗಿ 100 ರೂಪಾಯಿ, 10 ರೂಪಾಯಿ ಮ್ಯಾಗಿನೇ ಅದು. 10 ರೂಪಾಯಿ ಪ್ಯಾಕೆಟ್ ಹೊಡೆದೇ ಹಾಕೋದು ಅವರು, ಆದರೆ 100 ರೂಪಾಯಿ. ಏನು ಕೇಳು, ಅದರಲ್ಲಿ ಬರೀ ಮ್ಯಾಗಿ ಇರಲ್ಲ, ಅದು ಅವ್ರ ಶ್ರಮನೂ ಇರುತ್ತೆ. ಅಲ್ಲಿಂದ ಕ್ಯಾರಿ ಮಾಡಿ ಉತ್ಕೊ ಬಂದಿರ್ತಾರಲ್ಲ, ಅದೆಲ್ಲ ರೈಟ್ ಏನು ಮಾಡ್ತಾರೆ ಪಾಪ. ಈ ಸಲ ಅನ್ಕೊಂಡಿದ್ದೀನಿ ಕಣೋ, ಏನಾದರೂ ಮಾಡಿ ಕಷ್ಟನಾದರೂ ಪಟ್ಟು ಕೇದಾರ್ನಾಥ್ಗೆ ಹೋಗ್ಬೇಕು ಅಂತ. ಇತ್ತೀಚೆಗೆ ಏನಾಗೋಯ್ತು ಗೊತ್ತೇನೋ ಕಾನ್ಸೆಪ್ಟ್, ಮದುವೆ ಆಗಕ್ಕೆ ಹುಡುಗ ರೆಡಿ, ಹುಡುಗಿನೂ ರೆಡಿ, ಆದರೆ ಕರೆಕ್ಟಾಗಿ ಮ್ಯಾಚ್ ಆಗೋಕ್ಕೆ ಅವಕಾಶ ಇಲ್ಲ. ಹೆಂಗೆ ಅಂದರೆ ಹುಡುಗಿರ್ಗೆ ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಆಗೈತೆ ಬಿಡಪ್ಪ ಈಗಂತೂ. ಮೊನ್ನೆ ಓಡೋದ್ರಲ್ಲ, ಓಡೋದ್ರು ಅನ್ಬಾರ್ದು, ಓಡೋಗಿರ ಅಂದರೆ ಇಟ್ ಮೀನ್ಸ್ ಮದುವೆ ತಾಳಿ ಕಟ್ಟೋ ಟೈಮ್ವರೆಗೂ ಬಂದು ಅವ್ರ ಅಪ್ಪ ಅಮ್ಮ ಎಷ್ಟು ಪರಿಶ್ರಮ ಹಾಕಿ ಮದುವೆ ಎಲ್ಲ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಅದು ಆ ಟೈಮಲ್ಲಿ ಮುಂಚೆನೇ ಹೇಳ್ಬಿಟ್ಟು ಮಾಡಿದ್ರೆ ಒಂಥರ, ಬಟ್ ಆ ಟೈಮಲ್ಲಿ ಓಡೋದ್ರೆ ಅವ್ರ ಫ್ಯಾಮಿಲಿ ಫುಲ್ಲು. ಮತ್ತೆ ನೀನು ಆ ಥರ ಯೋಚನೆ ಮಾಡಬೇಕಲ್ಲ. ಈಗ ನೀನು ಲವ್ ಪ್ರಕಾರ ಹೋದರೆ ಆ ಹುಡುಗಿ ಕೊನೆಗೂ ಧೈರ್ಯ ಮಾಡಿ ಅವನ್ನ ಅವಳು ಯಾರನ್ನ ಪ್ರೀತಿಸಿದ್ರು ಅವ್ರ ಹತ್ರಕ್ಕೆ ಹೋದ್ರಲ್ಲ, ಆ ಥರ ಅದೊಂದು ಆ್ಯಂಗಲ್ ಥಿಂಕ್ ಮಾಡಿದ್ರೆ ಪಾಪ ಅವರ ಅಪ್ಪ ಅಮ್ಮನ ಪರಿಶ್ರಮ, ಹುಡುಗರ ಮನೆ ಪರಿಶ್ರಮ. ಹುಡುಗ ವಿಡಿಯೋದಲ್ಲಿ ನೋಡಿದ್ಯಾ, ಕಣ್ಣೀರು ಹಾಕ್ಬಿಟ್ಟ ಕಣಲ್ಲ, ಹರ್ಟ್ ಆಗೋಯ್ತು ಮಚ್ಚ. ನೀನು ಏನು ಹೇಳು, ಆ ಹುಡುಗ ನಾನು ಅಲ್ಲಿ ಮೆಚ್ಚಬೇಕಾಗಿದ್ದು ಆ ಹುಡುಗಿನ ಒಂದು ಕಡೆ ಆದರೆ, ಆ ಹುಡುಗಿನ ಮೆಚ್ಚಬೇಕೋ ಬಿಡಬೇಕೋ ಅದಂತೂ ಕ್ವಶನ್ ಮಾರ್ಕ್ ಬಿಡು ಸ್ಟಿಲ್ಲು. ಬಟ್ ಆ ಹುಡುಗನಂತೂ ಮೆಚ್ಚಲೇಬೇಕು. ಯಾವ ಹುಡುಗನ ಹೇಳು, ಆ ತಾಲಿ ಕಟ್ಟುವ ಕೇಳಿದ್ನಲ್ಲ, ನಿಂಗೆ ರಿಯಲ್ ಇಷ್ಟ ಇದೆಯಾ ಇಲ್ವಾ ಮದುವೆ ಹೇಳು ಅಂತ, ಆ ಹುಡುಗನಂತ ಮೆಚ್ಚಬೇಕಾಗಿದ್ದೆ. ಗ್ರೇಟ್ ಅನ್ಸ್ಬಿಟ್ಟ ಮಗ, ನಿಜವಾಗ್ಲು. ಬ್ರೋ, ನೀವು ಯಾರೋ ಎಲ್ಲಿದ್ದೀರೋ ಹೆಂಗಿದ್ದೀರೋ ಗೊತ್ತಿಲ್ಲ, ನಿಮ್ಮ ಹೆಸರೇನು ಅನ್ನೋದು ನಂಗೆ ಗೊತ್ತಿಲ್ಲ, ಬಟ್ ಇವಾಗ ಜೆಂಟಲ್ ಮ್ಯಾನ್, ಅದಂತೂ ಸತ್ಯ. ಒಂದು ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಬಲವಂತವಾಗಿ ಮದುವೆ ಆಗಲಿಲ್ಲ ಮಚ್ಚ ಅವರು. ಗ್ರೇಟ್ ಅನ್ಸ್ಬಿಡ್ತು ನನಗಂತೂ. ಗ್ರೇಟ್ ಬ್ರೋ, ಇವಾಗ ಅಪ್ರಿಷಿಯೇಟ್. ಸಾಕು. ಆಫ್ ಏನಕ್ಕೆ ಮಾಡ್ತೀಯ? ಪ್ಲೇಟ್ ಎತ್ಕೋ. ಲವ್ ಎಷ್ಟು ಕತ್ಲೆ ಐತೆ ನೋಡಿಲಿ. ಕಾಣಿಸ್ತಿದೆ ನಾನು ಬೆಳಕು ಬಿಟ್ಕೋ, ಅಲ್ಲಿಗೆ ಬಿಡು. ಯಪ್ಪ ಸ್ನೇಹಿತರೆ, ಫುಲ್ ಕತ್ಲೆ ಆಗೋಯ್ತು ಪ್ರಪಂಚ, ಎಷ್ಟು ಬೇಗ. ಚಳಿ ಆಯ್ತು, ಕೊಡ ಮ್ಯಾಗಿ. ಇಟ್ಕೊಳ್ಳೋ, ಬಿದ್ದೋಯ್ತದಿದ್ದು ಪ್ಲೇಟು. ಹಾಕೋ ಹಂಗ
ಇದು ಪರ್ಫೆಕ್ಟ್ ಲೊಕೇಶನ್ನು. ಬಿಸಿ ಬಿಸಿ ಮ್ಯಾಗಿ ರೆಡಿ ಆಗಿದೆ, ಕಾಣಿಸ್ತಾ ಇಲ್ಲ ತೋರ್ಸಕ್ಕೆ ಫುಲ್ಲು ಕತ್ಲೆ ಇದೆ, ಲೈಟ್ ಹಾಕಿರೋದಕ್ಕೆ ಬೆಳ್ಳೆ ಕಾಣಿಸ್ತಾ ಇದೆ ಅಷ್ಟೇ. ಸ್ವರ್ಗ ಗುರು, ಸ್ವರ್ಗ. ಸ್ನೇಹಿತರೆ, ಇಲ್ಲಿಗೆ 10 ಮಿನಿಟ್ಸ್ ಮ್ಯಾಗಿ ಕತೆನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಇನ್ನು ಬ್ಯೂಟಿಫುಲ್ಲಾಗಿ ಏನಾದರೂ ಹೊಸ್ದಾಗಿ ತರಲಿಕ್ಕೆ ಪ್ರಯತ್ನ ಪಡ್ತೀವಿ, ಹೊಸ್ದಾಗಿ ಇರೋ ಜಾಗನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಲವ್ ಯು, ಬಾಯ್, ಥ್ಯಾಂಕ್ ಯು ಸೊ ಮಚ್.